ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಂದು ಕಡೆಯಲ್ಲಿ ಅಮೆರಿಕದಲ್ಲಿ ಭಾರತದ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಬರ್ತಿದ್ದ ಹಾಗೆ ಕೇವಲ 2 ಗಂಟೆಗಳಲ್ಲಿ ಖಾಲಿ ಆಗ್ತಿವೆ. ಅಮೆರಿಕನ್ನರು ಭಾರತದ ಮಾವಿನ ರುಚಿಗೆ ಫುಲ್ ಫಿದಾ ಆಗಿದ್ದಾರೆ. ಆದರೆ ಇದೇ ಟೈಮ್ನಲ್ಲಿ ನಮ್ಮದೇ ಏಷ್ಯಾದ ಪ್ರಮುಖ ದೇಶಗಳು, ಅದರಲ್ಲೂ ಮಿತ್ರ ರಾಷ್ಟ್ರ ಜಪಾನ್, ಭಾರತದ ಮಾವಿನ ಹಣ್ಣುಗಳನ್ನ ಬ್ಯಾನ್ ಮಾಡಿವೆ. ಹೌದು, ಬ್ಯಾನ್ ಮಾಡಿವೆ. ಒಂದೇ ಪ್ರೀಮಿಯಂ ಕ್ವಾಲಿಟಿ ಹಣ್ಣು, ಆದರೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸಿಗ್ತಿರೋದು ಮಾತ್ರ ಕಂಪ್ಲೀಟ್ ಡಬಲ್ ಟ್ರೀಟ್ಮೆಂಟ್. ಒಂದ್ ಕಡೆ ಮ್ಯಾಂಗೋ ಮ್ಯಾಜಿಕ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಅದೇ ಹಣ್ಣುಗಳಿಗೆ ಗೇಟ್ ಪಾಸ್ ನೀಡಲಾಗ್ತಾ ಇದೆ. ಅಷ್ಟಕ್ಕೂ ಈ ಬ್ಯಾನ್ಗೆ ಕಾರಣ ಏನು? ನಮ್ಮ ಹೆಮ್ಮೆಯ ಅಲ್ಫಾನ್ಸೋ, ಕೇಸರ್, ಬಂಗನಪಲ್ಲಿ ಮಾವುಗಳಿಗೆ ಈ ಪರಿಸ್ಥಿತಿ ಬಂದಿರೋದು ಯಾಕೆ? ಭಾರತದ ಮಾವಿನ ಮಾರುಕಟ್ಟೆಯನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರಾ? ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಡೀತಾ ಇರುವ ಅಸಲಿ ಆಟ ಏನು? ಇದರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಇದು ಭಾರತೀಯರಿಗೆ, ಅದರಲ್ಲೂ ಮಾವು ಬೆಳೆಗಾರರಿಗೆ, ರೈತರಿಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಭಾರಿ ಆಘಾತ ತಂದಿರುವ ಸುದ್ದಿ. ಸ್ನೇಹಿತರೆ, ಗ್ಲೋಬಲ್ ಟ್ರೇಡ್ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಅಂದಾಗ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ರೂಲ್ಸ್ ಇರುತ್ತೆ. ಅಂಥದ್ದೇ ರೂಲ್ಸ್ ಇವತ್ತು ಭಾರತದ ಮಾವಿನ ರಫ್ತಿಗೆ ಮಾರಕ ಆಗ್ತಿದೆ. ಭಾರತದ ಮಾವು ರಫ್ತುದಾರರಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಏರುಪೇರು ಎದುರಾಗಿದೆ. ಸುದ್ದಿ ಏನಪ್ಪಾ ಅಂದ್ರೆ, ಕಳೆದ ವಾರ ಜಪಾನ್ ದೇಶ ಭಾರತದ ತಾಜಾ ಮಾವಿನ ಹಣ್ಣುಗಳ ಆಮದನ್ನ ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡಿತ್ತು. ಸುಮಾರು 20 ವರ್ಷಗಳ ನಂತರ ಜಪಾನ್ ಈ ರೀತಿ ಭಾರತದ ಮಾವಿನ ಮೇಲೆ ನಿರ್ಬಂಧ ಹೇರಿದ್ದು. ಈ ಬ್ಯಾನ್ಗಳು ಭಾರತದ ಮಾವು ಮಾರುಕಟ್ಟೆಗೆ ದೊಡ್ಡ ಹೊಡೆತ ಕೊಟ್ಟಿವೆ. ಆದರೆ ಇನ್ನೊಂದು ಕಡೆ ಇದೇ ಹೊತ್ತಲ್ಲಿ ಅಮೆರಿಕದಿಂದ ಅತ್ಯಂತ ಪಾಸಿಟಿವ್ ನ್ಯೂಸ್ ಬಂದಿದೆ. ಅಮೆರಿಕದ ಪ್ರಸಿದ್ಧ ಕಾಸ್ಟ್ಕೋ ಸೂಪರ್ ಸ್ಟೋರ್ಗಳಿಗೆ ಹೋಗಿದ್ದ ಭಾರತದ ಪ್ರೀಮಿಯಂ ಕೇಸರ್ ಮಾವಿನ ಹಣ್ಣುಗಳ ಮೊದಲ ಕನ್ಸೈನ್ಮೆಂಟ್ ಅಥವಾ ಮೊದಲ ಲೋಡ್ ಕೇವಲ 2 ಗಂಟೆಗಳಲ್ಲಿ ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿದೆ. ಅದೇ ರೀತಿ ಅಲ್ಲಿನ ಸಿಯಾಟಲ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಮ್ಯಾಂಗೋ ಮ್ಯಾಜಿಕ್ ಅನ್ನುವ ವಿಶೇಷ ಅಭಿಯಾನ ಮಾಡ್ತಿದ್ದು, ಅಲ್ಲಿ ಭಾರತದ ಮಾವಿಗೆ ಭರ್ಜರಿ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಇದರಿಂದ ಈ ವರ್ಷ ಅಮೆರಿಕಕ್ಕೆ ಭಾರತದ ಮಾವು ರಫ್ತು ಸುಮಾರು 7% ಹೆಚ್ಚಾಗುವ ನಿರೀಕ್ಷೆ ಇದೆ. ಆದರೆ ಸ್ನೇಹಿತರೆ, ನಾವೀಗ ಮುಖ್ಯವಾಗಿ ಗಮನ ಹರಿಸಬೇಕಾಗಿರೋದು ಈ ಬ್ಯಾನ್ ವಿಚಾರದ ಮೇಲೆ. ಯಾಕಂದ್ರೆ ಒಂದು ದೇಶದ ಉತ್ಪನ್ನದ ಹೆಸರು ಹಾಳಾಗೋದಕ್ಕೆ ಒಂದು ಬ್ಯಾನ್ ಸಾಕು. ಅಂಥದ್ರಲ್ಲಿ 2 ವಾರಗಳಲ್ಲಿ 2 ಬ್ಯಾನ್ ಅಂದ್ರೆ ಇದು ನಮ್ಮ ರೈತರು ತಿನ್ನೋ ತಟ್ಟೆನೇ ಖಾಲಿ ಆಗುವ ವಿಚಾರ. ಭಾರತದ ರಫ್ತು ಮಾರುಕಟ್ಟೆಗೂ ಭಾರಿ ನಷ್ಟ ಉಂಟು ಮಾಡುವ ಸಾಧ್ಯತೆ ಇರುವ ವಿಚಾರ. ಸೊ ಈಗ ಮೇನ್ ಪಾಯಿಂಟ್ಗೆ ಬರೋಣ. ಅದರಲ್ಲೂ ಮಿತ್ರ ರಾಷ್ಟ್ರ ಜಪಾನ್ ತಹ ದೇಶಗಳು ಭಾರತದ ಮಾವನ್ನ ಬ್ಯಾನ್ ಮಾಡಿರೋದಕ್ಕೆ ಅಸಲಿ ಕಾರಣಗಳೇನು? ಮೊದಲದಾಗಿ ಜಪಾನ್ನಿಂದ ಬಂದ ರಿಪೋರ್ಟ್ಸ್ ಬಹಳ ಕನ್ಫ್ಯೂಸಿಂಗ್ ಆಗಿದೆ. ಯಾಕಂತ ನೀವೇ ನೋಡಿ. ವರದಿಗಳ ಪ್ರಕಾರ ಜಪಾನ್ ದೇಶಕ್ಕೆ ಮಾವಿನ ಹಣ್ಣುಗಳನ್ನ ಕಳಿಸಬೇಕಾದ್ರೆ ಒಂದು ಕಟ್ಟುನಿಟ್ಟಿನ ಪ್ರಕ್ರಿಯೆ ಇದೆ. ಅಲ್ಲಿಗೆ ರಫ್ತಾಗುವ ಮಾವಿನ ಹಣ್ಣಿನಲ್ಲಿ ಕೀಟಗಳು ಅಥವಾ ನೊಣಗಳ ಮೊಟ್ಟೆಗಳು ಇರಬಾರದು. ಇದೇ ಕಾರಣಕ್ಕೆ ಅಲ್ಲಿಗೆ ರಫ್ತಾಗುವ ಮಾವುಗಳಿಗೆ VHT ಅಂದ್ರೆ ವೇಪರ್ ಹೀಟ್ ಟ್ರೀಟ್ಮೆಂಟ್ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ. ಭಾರತದಲ್ಲಿ ಇದಕ್ಕಾಗಿ ವಿಶೇಷ ಟ್ರೀಟ್ಮೆಂಟ್ ಸೆಂಟರ್ಗಳಿವೆ. ಆದರೆ ಇತ್ತೀಚೆಗೆ ಮಾರ್ಚ್ ತಿಂಗಳಲ್ಲಿ ಜಪಾನ್ನ ಕ್ವಾರಂಟೈನ್ ಅಧಿಕಾರಿಗಳು ಉತ್ತರ ಪ್ರದೇಶದ ರೆಹಮಾನ್ಪುರ ಮತ್ತು ಮಹಾರಾಷ್ಟ್ರದ ವಾಶಿಯಲ್ಲಿರುವ ಭಾರತದ ಟ್ರೀಟ್ಮೆಂಟ್ ಫೆಸಿಲಿಟಿಗಳಿಗೆ ಒಂದು ರಹಸ್ಯ ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ಅಲ್ಲಿನ ಫ್ಯೂಮಿಗೇಷನ್ ಮತ್ತು ಡಿಸ್ಇನ್ಫೆಕ್ಷನ್ ಪ್ರಕ್ರಿಯೆಗಳಲ್ಲಿ ಗಂಭೀರ ಲೋಪದೋಷಗಳು ಕಂಡುಬಂದಿರೋದಾಗಿ ವರದಿಗಳಾಗಿವೆ. ಆದರೆ ನೀವಿಲ್ಲಿ ಇನ್ನೊಂದು ಮುಖ್ಯವಾದ ಟ್ವಿಸ್ಟ್ ಗಮನಿಸಬೇಕು. ಮೊದಲು ಮಾಧ್ಯಮಗಳಲ್ಲಿ ಭಾರತದ ಮಾವಿನ ಹಣ್ಣುಗಳಲ್ಲಿ ಕೀಟನಾಶಕಗಳ ಅಂಶ ಅತಿಯಾಗಿದೆ, ಅಂದ್ರೆ ಪೆಸ್ಟಿಸೈಡ್ ರೆಸಿಡ್ಯೂಸ್ ಜಾಸ್ತಿ ಇದೆ ಅಂತ ಜಪಾನ್ ಬ್ಯಾನ್ ಮಾಡಿದೆ ಅನ್ನುವ ಸುದ್ದಿ ಹರಡಿತ್ತು. ಆದರೆ ಗ್ಲೋಬಲ್ ಅಗ್ರಿಕಲ್ಚರ್ ವರದಿ ಇದನ್ನ ಸ್ಪಷ್ಟವಾಗಿ ನಿರಾಕರಿಸಿದೆ. ಜಪಾನ್ ಬ್ಯಾನ್ ಮಾಡಿರೋದು ಕೀಟನಾಶಕದ ಕಾರಣಕ್ಕಲ್ಲ, ಬದಲಾಗಿ ಎಕ್ಸ್ಪೋರ್ಟ್ ಪ್ರೋಟೋಕಾಲ್ ಉಲ್ಲಂಘನೆ ಆಗಿರೋದಕ್ಕೆ ಮತ್ತು ಕ್ವಾರಂಟೈನ್ ನಿಯಮಗಳನ್ನ ಸರಿಯಾಗಿ ಪಾಲಿಸದೇ ಇರೋದಕ್ಕೆ ಅಂತ ಹೇಳಿದೆ. ಕಾರಣ ಏನೇ ಇದ್ರೂ ಮಾರ್ಚ್ 25 ನಂತರ ಭಾರತದಿಂದ ರಫ್ತಾಗಿರುವ ಮಾವಿನ ಕನ್ಸೈನ್ಮೆಂಟ್ಗಳನ್ನ ನಾವು ಸ್ವೀಕರಿಸಲ್ಲ ಅಂತ ಜಪಾನ್ನ ಯೋಕೋಹಾಮಾ ಪ್ಲಾಂಟ್ ಪ್ರೊಟೆಕ್ಷನ್ ಅಸೋಸಿಯೇಷನ್ ಅಧಿಕೃತವಾಗಿ ನೋಟಿಸ್ ಕೊಟ್ಟಿದೆ. ಇದರಿಂದಾಗಿ ಭಾರತದ ಅತ್ಯಂತ ಪ್ರೀಮಿಯಂ ತಳಿಗಳಾದ ಅಲ್ಫಾನ್ಸೋ, ಕೇಸರ್, ಲಂಗ್ಡಾ ಮತ್ತು ಬಂಗನಪಲ್ಲಿ ಮಾವಿನ ಹಣ್ಣುಗಳ ರಫ್ತು ಕಂಪ್ಲೀಟ್ ಆಗಿ ನಿಂತೋಗಿದೆ. ಜಪಾನ್ ಬಹಳ ಹಿಂದೆ 1986ರಲ್ಲೂ ಇದೇ ರೀತಿ ಭಾರತೀಯ ಮಾವಿನ ಹಣ್ಣುಗಳನ್ನ ಬ್ಯಾನ್ ಮಾಡಿತ್ತು. ಆಮೇಲೆ ಎಲ್ಲ ಸರಿಪಡಿಸಿಕೊಂಡ ಮೇಲೆ 2006ರಲ್ಲಿ ಬ್ಯಾನ್ ತೆರವುಗೊಳಿಸಿತ್ತು. ಈಗ ಸರಿಯಾಗಿ 20 ವರ್ಷಗಳ ನಂತರ ಮತ್ತೆ ಅದೇ ರೀತಿಯ ತಾಂತ್ರಿಕ ಕಾರಣಕ್ಕೆ ಸಸ್ಪೆಂಡ್ ಆಗಿದೆ. ಹಾಗಿದ್ರೆ ಈ ಬೆಳವಣಿಗೆಗಳು ಭಾರತದ ಮಾವು ಮಾರುಕಟ್ಟೆ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತವೆ?
ಸ್ನೇಹಿತರೆ, ಭಾರತದ ಓವರಾಲ್ ಮಾವಿನ ಮಾರುಕಟ್ಟೆ ಹೇಗಿದೆ ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ಅಧಿಕೃತ APEDA ಮತ್ತು ವಿಶ್ವಸಂಸ್ಥೆಯ FAO-STAT ಡೇಟಾ ಪ್ರಕಾರ ಜಗತ್ತಿನ ಒಟ್ಟು ಮಾವು ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರೋದು ಭಾರತ. ಇಡೀ ಪ್ರಪಂಚದ 40% ಹೆಚ್ಚಿನ ಮಾವಿನ ಹಣ್ಣುಗಳು ನಮ್ಮ ಭಾರತದಲ್ಲೇ ಬೆಳೆಯುತ್ತವೆ. ಭಾರತದಲ್ಲಿ ವಾರ್ಷಿಕವಾಗಿ ಸುಮಾರು 25ರಿಂದ 26 ಮಿಲಿಯನ್ ಟನ್ ಅಥವಾ 2.6 ಕೋಟಿ ಟನ್ ಮಾವನ್ನ ಉತ್ಪಾದನೆ ಮಾಡಲಾಗುತ್ತೆ. ಆದರೆ ಇಲ್ಲಿರುವ ಅತಿ ದೊಡ್ಡ ಆಶ್ಚರ್ಯದ ಸಂಗತಿ ಏನಂದ್ರೆ, ಭಾರತದಲ್ಲಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ಮಾವು ಬೆಳೆಸಿದ್ರೂ ಕೂಡ ನಾವು ಜಾಗತಿಕ ಮಾರುಕಟ್ಟೆಗೆ ರಫ್ತು ಮಾಡೋದು ಎಷ್ಟು ಗೊತ್ತಾ? ನಮ್ಮ ಒಟ್ಟು ಉತ್ಪಾದನೆಯ 1%ಕ್ಕಿಂತ ಕಡಿಮೆ. ಹೌದು, ಭಾರತದಲ್ಲಿ ಬೆಳೆಯುವ 70ರಿಂದ 80% ಮಾವಿನ ಹಣ್ಣುಗಳನ್ನ ನಮ್ಮ ದೇಶದ ಜನರೇ ತಿಂದು ಮುಗಿಸ್ತಾರೆ. ಅಂದ್ರೆ ನಮ್ಮಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅಷ್ಟು ದೊಡ್ಡ ಮಟ್ಟದಲ್ಲಿದೆ. ಹಾಗಿದ್ರೆ ಭಾರತ ಯಾರಿಗೆಲ್ಲ ಹೆಚ್ಚಾಗಿ ಮಾವು ರಫ್ತು ಮಾಡುತ್ತೆ? ನಮ್ಮ ಪ್ರಮುಖ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ಗಳು ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಾಂಗ್ಲಾದೇಶ, ನೇಪಾಳ, ಒಮನ್, ಸೌದಿ ಅರೇಬಿಯಾ, UK ಮತ್ತು ಅಮೆರಿಕ. ಇನ್ನೊಂದು ಕಡೆ ಜಾಗತಿಕವಾಗಿ ನಮಗೆ ಕಾಂಪಿಟೇಷನ್ ಕೊಡುವ ಬೇರೆ ದೇಶಗಳು ಯಾವುವು ಅಂತ ನೋಡೋದಾದ್ರೆ, ಚೀನಾ 6 ಮಿಲಿಯನ್ ಟನ್ ಉತ್ಪಾದನೆ ಜೊತೆಗೆ 2ನೇ ಸ್ಥಾನದಲ್ಲಿದೆ. ಅದಾದ ನಂತರ ಥೈಲ್ಯಾಂಡ್, ಇಂಡೋನೇಷ್ಯಾ, ಪಾಕಿಸ್ತಾನ ಮತ್ತು ಮೆಕ್ಸಿಕೋ ದೇಶಗಳು ಬರುತ್ತವೆ. ಇದರಲ್ಲಿ ಥೈಲ್ಯಾಂಡ್ ತನ್ನ ಪ್ರಸಿದ್ಧ ನಾಮ್ ಡಾಕ್ ಮಾಯ್ ತಳಿ ಮೂಲಕ ಜಪಾನ್ ಮತ್ತು ದಕ್ಷಿಣ ಕೊರಿಯಾದಲ್ಲಿ ಭರ್ಜರಿ ಮಾರ್ಕೆಟ್ ಹೊಂದಿದೆ. ಅತ್ತ ಮೆಕ್ಸಿಕೋ ದೇಶ ಅಮೆರಿಕದ ಮಾರುಕಟ್ಟೆಯನ್ನ ಕಂಟ್ರೋಲ್ ಮಾಡುತ್ತೆ. ಅಲ್ಲದೆ ಪಾಕಿಸ್ತಾನ ತನ್ನ ಸಿಂದ್ರಿ ಮತ್ತು ಚೌನ್ಸಾ ತಳಿಗಳನ್ನ ಯುರೋಪ್ಗೆ ಹೆಚ್ಚಾಗಿ ಕಳಿಸುತ್ತೆ. ಆದರೆ ಮುಖ್ಯವಾಗಿ ಭಾರತದ ಮಾವಿನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನಮ್ಮಲ್ಲಿರುವ ಪ್ರತಿಯೊಂದು ತಳಿಗೂ ವಿಶಿಷ್ಟ ಪರಿಮಳ, ಸಿಹಿ ಮತ್ತು ಟೆಕ್ಸ್ಚರ್ ಇರುತ್ತೆ. ರತ್ನಗಿರಿಯ ಅಲ್ಫಾನ್ಸೋ, ಗುಜರಾತ್ನ ಕೇಸರ್, ಉತ್ತರ ಪ್ರದೇಶದ ದಸೇರಿ, ಲಂಗಡಾ, ಆಂಧ್ರ ಮತ್ತು ಕರ್ನಾಟಕದ ಬಂಗನಪಲ್ಲಿ, ತೋತಾಪುರಿಗೆ ಜಗತ್ತಿನಾದ್ಯಂತ ಫ್ಯಾನ್ಸ್ ಇದ್ದಾರೆ. ಆದರೆ ಇಷ್ಟೆಲ್ಲ ಡಿಮ್ಯಾಂಡ್ ಇದ್ರು ಭಾರತದ ರಫ್ತುದಾರರಿಗೆ ಈ ವರ್ಷ ಸಾಲು ಸವಾಲುಗಳು ಎದುರಾಗಿದೆ. ಒಂದ್ ಕಡೆ ದೇಶದಲ್ಲಿ ಪೂರ್ವ ಮುಂಗಾರು ವೀಕ್ ಆಗಿ ವಿಪರೀತ ಹೀಟ್ ವೇವ್ನಿಂದಾಗಿ ಮಾವಿನ ಇಳುವರಿ ಕಮ್ಮಿಯಾಗಿದೆ. ಏಪ್ರಿಲ್ ಮೇ ತಿಂಗಳಲ್ಲಿ ಬಂದ ಒಂದೆರಡು ಆಲಿಕಲ್ಲು ಮಳೆಗಳು ಮಾವಿನ ಬೆಳೆಗೆ ಹೊಡೆತ ಕೊಟ್ಟಿವೆ. ಇನ್ನೊಂದು ಕಡೆ ಮಿಡಲ್ ಈಸ್ಟ್ನ ಹರ್ಮುಜ್ ಸಂಘರ್ಷದಿಂದ ಸಮುದ್ರದ ಮಾರ್ಗದ ವ್ಯಾಪಾರ ಡಲ್ ಆಗಿರೋದ್ರಿಂದ ವಿಮಾನ ಮತ್ತು ಹಡಗುಗಳ ಸರಕು ಸಾಗಾಣೆ ವೆಚ್ಚ ಅಂದ್ರೆ ಫ್ಲೈಟ್ ಚಾರ್ಜಸ್ ಗಗನಕ್ಕೇರಿದೆ. ಇಂತಹ ಟೈಮ್ನಲ್ಲಿ ಜಪಾನ್ ಬ್ಯಾನ್ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ. ಈಗಿನ ಪರಿಸ್ಥಿತಿ ಗಮನಿಸಿದ್ರೆ ಭಾರತದ APEDA ಮತ್ತು ವಾಣಿಜ್ಯ ಸಚಿವಾಲಯದ ಅಧಿಕಾರಿಗಳು ಜಪಾನ್ ಸರ್ಕಾರಗಳ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಈ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಅತ್ತ ಅಮೆರಿಕದ ಮಾರ್ಕೆಟ್ನಲ್ಲಿ ಸಿಕ್ಕಿರುವ ಯಶಸ್ಸು ಭಾರತೀಯ ಮಾವಿನ ಗುಣಮಟ್ಟಕ್ಕೆ ಕೈಗನ್ನಡಿಯಾಗಿ ಇರೋದ್ರಿಂದ ಕ್ವಾಲಿಟಿ ಬಗ್ಗೆ 2 ಪ್ರಶ್ನೆ ಇಲ್ಲ. ಆದರೆ ಜಪಾನ್ನಂತಹ ದೇಶಗಳು ನಿಗದಿಪಡಿಸುವ ಕಟ್ಟುನಿಟ್ಟಾದ ಅಂತಾರಾಷ್ಟ್ರೀಯ ಕ್ವಾರಂಟೈನ್ ಪ್ರೋಟೋಕಾಲ್ಗಳನ್ನ ಮತ್ತು ಪ್ಯಾಕೇಜಿಂಗ್ ನಿಯಮಗಳನ್ನ ನಮ್ಮ ದೇಶದ ಟ್ರೀಟ್ಮೆಂಟ್ ಸೆಂಟರ್ಗಳು ಚಾಚು ತಪ್ಪದೆ ಪಾಲಿಸಬೇಕು. ಅದು ಅನಿವಾರ್ಯ ಕೂಡ. ಇಲ್ದಿದ್ರೆ ಜಗತ್ತಿನ ಅತಿ ದೊಡ್ಡ ಮಾವು ಉತ್ಪಾದಕ ದೇಶವಾಗಿದ್ರು ಜಾಗತಿಕ ರಫ್ತು ಮಾರುಕಟ್ಟೆಯಲ್ಲಿ ನಮ್ಮ ಪಾಲನ್ನ ಇನ್ನಷ್ಟು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನಿಮ್ಮ ಫೇವರೇಟ್ ಮಾವಿನ ವೆರೈಟಿ ಯಾವುದು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.